ಹನುಮಂತು ಈಗ ಗೆದ್ದಾಯ್ತಲ್ವಾ, ಯಾವ ಸ್ಟ್ರೆಂತ್ ನಿಮ್ಮನ್ನ ಗೆಲ್ಲಿಸ್ತು ಅಂತ ಅನಿಸ್ತು? ಅಂದ್ರೆ ಶಕ್ತಿ, ಯಾವ ಎನರ್ಜಿ? ನಾನು ಬಿಗ್ ಬಾಸ್ ಮನೆ ಊಟ ಗೆಲ್ಸೈತ್ರಿ ಸರಿ, ಈಗ 5.5 ಕೋಟಿ ಜನರು ನಿಮ್ಗೆ ವೋಟ್ ಮಾಡಿ, ಆಲ್ಮೋಸ್ಟ್ 5.5 ಕೋಟಿ. ಅವರು ಏನನ್ನ ನೋಡಿ, ಯಾವ ಮಾನದಂಡ ನೋಡಿ ನಾನು ವೋಟ್ ಹಾಕಿರ್ಬೋದು ಅಂತ ಅನಿಸ್ತು ನಿಮಗೆ? ಅಂದ್ರೆ ನಾ ಆಡಿರೋ ಆಟ ನೋಡಿ ಹಾಕಿ ಗೆಲ್ಸ್ಯಾರಕ್ಕ. ಆಟ ಅಲ್ಲಿ ಟಾಸ್ಕಾ? ಹಾಂ, ಟಾಸ್ಕ್. ವ್ಯಕ್ತಿತ್ವ. ಆಮೇಲೆ 50 ಲಕ್ಷ ಗೆದ್ದಿದ್ದೀರಲ್ವ ಅಮೌಂಟು, ಏನು ಮಾಡಬೇಕು ಅಂತ ಅಂದ್ಕೊಂಡಿದ್ದೀರ ಪ್ಲಾನ್? ಮನಿ ಕಟ್ಟಿಸ್ತೀನಕ್ಕ, ಮದುವೆ ಹಾಕಿನಿ. ಅಲ್ಲ, ಅದು ಮನಿ ಕಟ್ಸಿದೈತಿ, ಅದು ತಗಡೈತಿ, ಅದನ್ನ ತೆಗೆದು ಸುಲಾಪ. ಬಂದ್ ಹೋಗಿತ್ತಕ್ಕ. ಮತ್ತೆ ಅಲ್ಲಿ ಹೇಳಿದ್ದು ಇಲ್ಲಿ ಹೇಳಾಕತ್ತೀನಕ್ಕ. ದೊಡ್ಡದು ಅದಕ್ಕ ಬರದ್ ಬಂದ್ಬಿಟ್ಟಿನಿ, ಏನಾರಾಗಲಿ ಅನ್ನೋದು ತಲೆಗೆ ಇಟ್ಕೊಂಡು ನಿಂತಿದ್ದೆ ಅಕ್ಕ. ಅದ ಹೇಳಿದ್ನಲ್ಲ ನಿನ್ನೆ, ಹಾಡು ಹೇಳಿದ್ದೆ. ಬರುವಾಗ ಬಂದಿ ಖಾಲಿ, ಹೋಗುವಾಗ ಖಾಲಿ, ಇರೋ ಮಠ ಜಾಲಿ ಜಾಲಿ, ಇರಬೇಕೋ ಹುಚ್ಚು ಪ್ಯಾಲಿ. ಏನೈತ್ರಿ ಜೀವನದಾಗ, ಏನಿಲ್ರಿ ಜೀವನದಾಗ, ಹೋಗೋದೈತಿ ಕೇಳ್ರಿ ಮಣ್ಣಾಗ, ಹೋಗೋದೈತಿ ಕೇಳ್ರಿ ಮಣ್ಣಾಗ. ಹೌದಣ್ಣ ಅಕ್ಕ, ಅವ್ನು ಹೇಳಿದ್ದು ಬೇರೆಯವ್ರಿಗೆ, ನಾನು ನಿಮ್ಗೆ ಹೇಳ್ತಾ ಇದ್ದೀನಿ, ನಾನು ತಗೊಂಡೋಗ್ತೀನಿ ಅಂತ ಅವ್ನು ಬೇರೆಯವ್ರಿಗೆ ಹೇಳ್ತಿದ್ದ. ಅರ್ಥ ಮಾಡ್ಕೊಂಡಿಲ್ಲ ಅವ್ರು ಯಾರು. ಅಕ್ಕ ಮಾತಾಡಿದೆ, ಖುಷಿ ಆಯ್ತಕ್ಕ. ನೀನು ಮಾತಾಡಲಿಕ್ಕ ದೀಪಣ್ಣನೇ ಒಪ್ಕೊಂಡಾಯ್ತು, ಇನ್ನವ್ರ ಮನೇಲಿ ಒಪ್ಕೊಳಲ್ವಾ? ನೀವು ಒಳ್ಳೆ ನಾನು 3 ತಿಂಗಳು ಬಿಗ್ ಬಾಸ್ ಮನ್ಯಾಗಿದ್ದೆ ಅಣ್ಣ, ಸೀಟಾಗಿ ಇದ್ದಿದ್ದಿಲ್ಲ. ಆದ್ರೆ ಹಳ್ಳಿನ ಚಲೋ ಅಣ್ಣ, ಆದ್ರೆ ಸಿಟಿನೂ ಬಂದು ಅದಿದ್ವಿ, ಎರಡು ಒಂದು ಲೆಕ್ಕಕ್ಕೆ ಚಲೋ. ಆದ್ರೆ ಅದನ್ನು ಸುದೀಪ್ ಸರ್ ಡ್ರೆಸ್ ಕೊಟ್ಟಿದ್ದು ಮರಿಲಾದ ಕ್ಷಣಕ್ಕ. ಯಾಕಂದ್ರೆ ನಾನು ಅನ್ಕೊಂಡಿದ್ದಿಲ್ಲ ಸರ್ ಎಲ್ಲ ಡ್ರೆಸ್ ಕೊಡ್ತಾರಂತೇಳಿ. ಸರ್ ಕೊಡಿಸ್ತೀವಿ ಅಂದ ದಿನಾಗ ಭಾಳ ಖುಷಿಯಾಗಿನಕ. ಸುದೀಪ್ ಸರ್ ಕೊಡಿಸಿದ್ರು, ಹಾಕೊಂಡೆ ಖುಷಿ ಆಯ್ತು. ಇದು ಗ್ರ್ಯಾಂಡ್ ಹೊಸ ಅಂಗಿ ಬೇವ, ಇದು ಹೊಸದು ಹೊಲಿಸ್ಕೊಂಡು ನೋಡಿಲಿ, ಇನ್ನು ಇಸ್ತ್ರಿನೂ ಇದಾಗಿಲ್ಲ ಆಗ. ಸರಿ, ಈಗ ನೀವು ಕಿಚ್ಚ ಸರ್ ಜೊತೆ ಕನ್ವರ್ಸೇಷನ್ ಇತ್ತಲ್ಲ ವೀಕೆಂಡ್ ಆ ಥರ, ಅದರಲ್ಲಿ ನೀವು ಹೇಳ್ತೀರಾ ಬೇರೆಯವರು ಟ್ರೋಫಿ ತಗೊಂಡು ಹೋಗೋದಕ್ಕೆ, ಟ್ರೋಫಿನ ತಲೆಯಲ್ಲಿ ಇಟ್ಕೊಂಡು ಹೋಗ್ಬೋದು, ನಾನು ನೀವು ಮಾತಾಡಿದ್ದನ್ನು ತಲೆಯಲ್ಲಿ ತಗೊಂಡು ಹೋಗ್ತೀನಿ ಅಂತ. ಎರಡೂ ತಗೊಂಡು ಹೋಗ್ತಿದ್ದೀರಲ್ಲ ಈಗ. ಅದಕ್ಕೆ ಕರ್ನಾಟಕದ ಜನತೆ ಆಶೀರ್ವಾದ, ಸುದೀಪ್ ಸರ್ ಆಶೀರ್ವಾದ, ಎಲ್ಲ ನಿಮ್ಮ ಪ್ರೀತಿ ಆಶೀರ್ವಾದ ಅಕ್ಕ. ಎರಡೂ ಒಯ್ಯಾಕತ್ತೀನಿ ಅಂದ್ರೆ ಎಲ್ಲ ಕರ್ನಾಟಕದ ಜನತೆ ಕೊಟ್ಟಿರೋ ಭಿಕ್ಷೆ ಅಕ್ಕ. ಸುದೀಪ್ ಸರ್ ಹೇಳಿದ್ರು ಏನನ್ನು ತಗೊಂಡು ಹೋಗ್ತಾ ಇದ್ದೀರಾ? ಅದ ಸುದೀಪ್ ಸರ್ ಶನಿವಾರ ಹೇಳಿರೋ ಮಾತು, ಅವು ನಾವು ಎಲ್ಲಿ ಎಡುವುದಾಗ ಒಂದೊಂದು ಮಾತು ಹೇಳ್ಯಾರಲ್ರಿ, ಆ ಮಾತೆಲ್ಲ ತಲೆಯಾಗ ಅದಾವ ಅಕ್ಕ. ನಮ್ಮ ಮುಂದಿನ ಈ ಜೀವನದಾಗ ಏನಾರ ತಪ್ಪಿ ಎಡವಿ ಬಿದ್ರು ಸುದೀಪ್ ಸರ್ ಹೇಳಿರೋ ಮಾತು ನೆನಪಿಸ್ಕೊಂಡ್ರೆ ನಾವು ಹೊಳ್ಳಿ ತಿದ್ಕೊಂತೀವಕ್ಕ ಅಂತ ಹೇಳಿ ಹೇಳ್ತೀನಿ. ಹನುಮಂತ್ ಈ ಕಡೆ ಇಲ್ಲಿ ಉತ್ತರ ಕರ್ನಾಟಕ ಪ್ರತಿಬಿಂಬಿಸ್ತವಂತ ಪ್ರತಿಭೆ ನೀವು. ಸೊ ಅದೇ ಪ್ಲಸ್ ಪಾಯಿಂಟ್ ಆಯ್ತಾ ಈ ಕಪ್ ಗೆಲ್ಲಕ್ಕೆ ಅಂತ ಅನ್ಬಿಟ್ಟು? ಯಾಕಂದ್ರೆ ಈ ಒಂದು ಲಿಸ್ಟಲ್ಲಿ ಗೆದ್ದಿರುವಂತ ಲಿಸ್ಟಲ್ಲಿ ಮೊದಲ ಉತ್ತರ ಕರ್ನಾಟಕದ ಪ್ರತಿಭೆ ತಾವು. ಹೌದ್ರಿ ಅಣ್ಣ?
ಅದು ಖುಷಿ ಆತ್ರಿ ಅಣ್ಣ. ಯಾಕೆಂದ್ರೆ ನಿನ್ನೆ ಮನೆ ಮುಂದೆ ಸಾಕಷ್ಟು ಸಂಖ್ಯೆಯಲ್ಲಿ ಸೇರಿದ್ರು ನಿಮ್ಮ ಅಭಿಮಾನಿಗಳು ಅಂತ, ಊರಿಂದ ಹುಡ್ಕೊಂಡು ಬಂದಿದ್ರು ತುಂಬಾ ಜನ. ಹೌದ್ರಿ ಊರಾಗೆಲ್ಲ ಪಟಾಕ್ಷಿ ಹಚ್ಚಿ ಎಲ್ಲ ನಂಗಾರಿ ಗಿಂಗಾರಿ ಬಾರಿಸಿ ಭಜನೆ ಗಿಜನಿ ಹಾಕ್ಯಾರ ನಮ್ಮೂರಾಗ. ಖುಷಿ ಆಗುತ್ತೆ. ಹನುಮಂತ ಅವರೇ, ನಿಮ್ಮ ಮೂಲ ಕಲೆ ಇಲ್ಲಿ, ನಿಮ್ಮ ಮೂಲ ಕಲೆ ಬಂದು ಭಜನೆ. ತುಂಬಾ ಸಂಗೀತ ಕಾರ್ಯಕ್ರಮಗಳು ಕೊಟ್ಟಿದ್ದೀರಾ, ಹಳ್ಳಿಗಳಿಗೆ ಹೋಗಿ ಹಾಡಿದ್ದೀರಾ. ಈ ಬಿಗ್ ಬಾಸ್ ವಿನ್ ಆದ್ಮೇಲೆ ಒಂದು ಸ್ಟೇಟಸ್ ಚೇಂಜ್ ಆಗಿದೆ ನಿಮಗೆ. ಆ ಪಾಪ್ಯುಲಾರಿಟಿ ನಿಮ್ಗೆ ಏನಾದ್ರು ತಲೆಬಾರ ಅನ್ನಿಸ್ತಾ ಇದೆಯಾ? ಮುಂದಿನ ನಿಮ್ಮ ಲೈಫ್ ಹೇಗಿರುತ್ತೆ ಅಂತ. ಏನಕ್ಕಂದ್ರೆ ಎಲ್ಲ ಹೋದ್ರೂ ಜನ ಸೆಲ್ಫಿ ಕೇಳ್ತಾರೆ, ಮುಗಿ ಬೀಳ್ತಾರೆ, ಅದಕ್ಕೆಲ್ಲ ರೆಡಿ ಆಗಿದ್ದೀರಾ ನೀವು ಮಾನಸಿಕವಾಗಿ? ಹ್ಞೂನ್ರಿ, ರೆಡಿ ಅದೀನಿ, ಹಂಗೇನಿಲ್ಲ, ಚಲೋ ಇರ್ತೀನಿ. ತ್ರಿವಿಕ್ರಮ್ ಅವರೇ, ನಿಮಗೆ ತ್ರಿವಿಕ್ರಮ್ ಭಾಳ ಖುಷಿ ಪಟ್ಲಕ್ಕ, ಅಳಾಕತ್ತಿಲ್ಲ ಅಳವಾಡ ಬಂದೀನಿ ಅಂತಂದು. ಕಾಸು ತಂದಿದ್ದೀನಿ, ಮದುವೆ ಆಗ್ತೀನಿ, ತಲೆ ಕಚ್ಕೊಬೇಡ, ಕಪ್ಪೈತೆ. ಗೆದ್ದಿರೋ ಖುಷಿ ಅಲ್ಲಕ್ಕ. ತ್ರಿವಿಕ್ರಮ್, ವೈಲ್ಡ್ ಕಾರ್ಡ್ ಎಂಟ್ರಿ ಈ ಮಟ್ಟಿಗಿನ ಇಂಪ್ಯಾಕ್ಟ್ ಕೊಡುತ್ತೆ ಅನ್ಕೊಂಡಿದ್ರ ಅಂತ ಈ ಸಾರಿ? ಅವನ್ ಜಾಣ ಇದ್ದ ಅಂತ ನಂಗೆ ಬಂದಿದ್ದ ದಿವಸನೇ ಹೇಳಿದೆ. ನಾನು 3-4 ಶೋ ಮಾಡ್ಕೊಂಡ್ ಬಂದಿದ್ದೇನೆ, ಈ ಶೋಲಿ ಹೆಂಗಿರ್ಬೇಕು ಅಂತ ಗೊತ್ತಿರಲ್ವಾ. ಸೊ ಅದನ್ನೇ ಹೇಳ್ತಾ ಇದ್ದೆ ನಾನು, ಅದು ಅವನಿಗೂ ಗೊತ್ತಿತ್ತು. ಆ್ಯಂಡ್ ಇವನು ದಡ್ಡ ಅನ್ಕೊಂಡವ್ರಲ್ಲ ಅವ್ರು ದಡ್ಡ ಆದರು, ಇವನು ಜಾಣ ಅನ್ಕೊಂಡವ್ರು ಅವ್ನು ಪಕ್ಕ ಬಂದು ನಿಂತ್ಕೊಂಡೆ ಅಷ್ಟೇ.